ಓಂ ಶ್ರೀ ಸಾಯಿರಾಮ್. ಸತ್ಯಸಾಯಿ ವಾಹಿನಿ ಅಧ್ಯಾಯ 20. ಮೂಲ ಉದ್ದೇಶ. ಮಾನವ ಜನಾಂಗಕ್ಕೆ ಶಾಂತಿ ಸಾಮರಸ್ಯಗಳು ದೊರಕಬೇಕಾದರೆ ಮೊದಲನೆಯ ಹೆಜ್ಜೆ ಪ್ರತಿಯೊಬ್ಬ ವ್ಯಕ್ತಿಯೂ ಧರ್ಮವನ್ನೂ ತನ್ನದೇ ಧರ್ಮವು ಹಾಕಿಕೊಟ್ಟಿರುವ ನಡವಳಿಕೆಯ ನೀತಿ ಸಂಹಿತೆಯನ್ನೂ ಪಾಲಿಸುವುದು. ತನ್ನ ಧರ್ಮ ಮತ್ತು ಅದರ ಮೂಲ ತತ್ವಗಳು ಕಡ್ಡಾಯವಾಗಿ ಪಾಲಿಸಬೇಕಾದವು ಎಂದು ಅವನು ಭಾವಿಸಿಕೊಂಡಾಗ ತನಗೂ ಅತ್ಯುತ್ತಮವಾದ ಶ್ರೇಯಸ್ಸನ್ನು ಗಳಿಸಿಕೊಡುತ್ತಾನೆ, ಇತರರಿಗೂ ಉತ್ತಮ ಸೇವೆ ಸಲ್ಲಿಸುತ್ತಾನೆ. ಈ ಸಂದರ್ಭದಲ್ಲಿ ಧರ್ಮ ಎಂದರೆ ದೇಶದ ಸಾಂಸ್ಕೃತಿಕ ಪರಂಪರೆಗೆ ಅನುಗುಣವಾದ ಕರ್ಮಗಳಲ್ಲಿ ನಿರತನಾಗಿರುವುದು. ಈ ದೇಶದ ಧರ್ಮದ ಪ್ರತಿಯೊಂದು ಮುಖದಲ್ಲೂ ವಿಶ್ವಶಾಂತಿ ಮತ್ತು ಲೋಕಾಭ್ಯುದಯಗಳ ಆದರ್ಶವು ಸೇರಿಕೊಂಡಿದೆ. ಅಥಾತೋ ಕರ್ಮ ಜಿಜ್ಞಾಸಾ, ಈಗ ಕರ್ಮದ ಪರಿಶೀಲನೆ ಎಂದು ಪ್ರಾರಂಭವಾಗುತ್ತದೆ ಕರ್ಮದ ರಹಸ್ಯವನ್ನು ಬೌದ್ಧಿಕವಾಗಿ ಭೇದಿಸುವ ಕೆಲಸ. ನಮ್ಮ ಶಾಸ್ತ್ರಗಳ ಬಹುವ್ಯಾಪಕವಾದ ಕ್ಷೇತ್ರದಲ್ಲಿ ಅದು ಹರಡಿಕೊಂಡಿದೆ. ನಿದರ್ಶನಕ್ಕೆ ವಸ್ತುವನ್ನು ದಾನವಾಗಿ ಕೊಡುವುದು ಉಚಿತ ರೀತಿಯ ಕರ್ಮವೇನೋ ಹೌದು, ಆದರೆ ಅಹಂಕಾರವು ಅದನ್ನು ಮಲಿನಗೊಳಿಸಿ ಅನುಚಿತವಾಗಿ ಮಾಡದಂತೆ ಜಾಗರೂಕತೆ ವಹಿಸಿರಬೇಕು. ಈಗ ಈ ಜನ್ಮದಲ್ಲಿ ವಿಪುಲವಾಗಿ ದಾನ ಮಾಡಿದರೆ ಮುಂದಿನ ಜನ್ಮದಲ್ಲಿ ಸಂತೋಷವು ಖಚಿತವಾಗುತ್ತದೆ. ಈ ಅನುಕೂಲವನ್ನು ಉಪಯೋಗಿಸಿಕೊಂಡರೆ ಜನರು ಸತ್ಕರ್ಮ ನಿರತರಾಗುವಂತೆ ಮಾಡುತ್ತದೆನ್ನಲಾಗಿದೆ. ಅನೇಕರಿಗೆ ಮುಂದಿನ ಜನ್ಮವೊಂದರ ಕಡೆಗೆ ದೃಷ್ಟಿ ಇರುವುದಿಲ್ಲವಾದರೂ ಸಾಮಾನ್ಯವಾಗಿ ದಾನವು ಅಹಂಕಾರಯುತ ಉದ್ದೇಶಗಳಿಂದಲೇ ಹರಿದು ಬರುತ್ತದೆ ಎಂದು ಸ್ಥಿರಪಡಿಸಬಹುದು. ಇದು ಎಲ್ಲರಿಗೂ ಸ್ಪಷ್ಟವಾಗಿಯೇ ತಿಳಿದಿರುವ ವಿಚಾರ. ತಾವು ಇತರರಿಗೆ ಸಹಾಯ ಮಾಡಿರುವುದಾಗಿ ಜನರು ಹೆಮ್ಮೆಪಡುತ್ತಾರೆ. ಉದಾರಿ, ಧಾರಾಳಿ, ಶ್ರೀಮಂತ ಎಂದು ಹೊಗಳಿಸಿಕೊಳ್ಳಲು ಅವರು ಕಾತರರಾಗಿದ್ದಾರೆ. ಈ ಮನೋಭಾವವು ಅವರ ಅಜ್ಞಾನವನ್ನು ತೋರಿಸುತ್ತದೆ. ಅದು ವಾಸ್ತವತೆಯನ್ನು ಅರಿಯದುದರಿಂದ ಮಾಯೆಯಿಂದ ಹುಟ್ಟುತ್ತದೆ. ವೇದಗಳಲ್ಲಿ ಮತ್ತು ಶಾಸ್ತ್ರಗಳಲ್ಲಿ ಋಷಿಗಳು ವಿಧಿ ನಿಷೇಧಗಳನ್ನು ವಿಸ್ತಾರವಾಗಿ ಪಟ್ಟಿ ಮಾಡುವಾಗ ಅಹಿಂಸೆ, ಕರುಣೆ, ಲೋಕಸೇವೆ, ದಾನಪರತೆ ಇವು ಗಳಿಸಬೇಕಾದ ಸದ್ಗುಣಗಳು ಎಂದು ಒತ್ತು ಕೊಟ್ಟು ಹೇಳುತ್ತವೆ. ಮುನಿ ವಿದ್ಯಾರಣ್ಯರು ಇವುಗಳನ್ನು ಭಾರತೀಯ ಜ್ಞಾನದ ಸಾರ ಎಂದು ಹೆಸರಿಸಿದರು. ವಿವೇಕವೆನ್ನುವುದು ಸಮಸ್ತ ಜ್ಞಾನ ಮೂಲಗಳಿಂದಲೂ ಸಂಗ್ರಹಿಸಿದ ಅಮೂಲ್ಯವಾದ ಅಮೃತ. ವಿವಿಧ ಶಾಸ್ತ್ರಗಳಿಂದ ಕಡೆದು ಸಂಗ್ರಹಿಸಿಕೊಟ್ಟ ಸಿಹಿಯಾದ ಬೆಣ್ಣೆ. ಇದು ಚಪ್ಪಟೆಯಾಗಿದೆ ಅಥವಾ ಇದು ಗುಂಡಾಗಿದೆ ಎಂದೋ ವಿವೇಚನೆ ಬಳಸಿ ಘೋಷಿಸುವ ಸಾಮರ್ಥ್ಯವೇ ವಿವೇಕ ಎಂದು ಸೂತ್ರೀಕರಿಸಲಾಗದು. ಅದು ಸಾಮಾನ್ಯ ಭಾವನೆ ಅಷ್ಟೇ. ಅದು ಜ್ಞಾನ ಮಾತ್ರ. ಆಮೇಲೆ ಉತ್ತಮ ಜ್ಞಾನ ಎಂದು ಕರೆಯಬಹುದಾದದ್ದು ಸುಜ್ಞಾನ ಇದೆ. ಮನುಷ್ಯನು ತಪ್ಪು ಸರಿ, ಒಳಿತು ಕೆಡುಕುಗಳ ನಡುವೆ ವ್ಯತ್ಯಾಸವನ್ನು ಗುರುತಿಸಲು ಸಮರ್ಥನಾದಾಗ, ಕರ್ಮವು ನನ್ನ ಒಳಿತಿಗಾಗಿ ಹಾಗೂ ಇತರರ ಒಳಿತಿಗಾಗಿ ಇದೆ ಎಂದು ಕಂಡುಹಿಡಿಯಲು ಶಕ್ತನಾದಾಗ, ಜ್ಞಾನ ಸುಜ್ಞಾನ ಎರಡೂ ಮನುಷ್ಯನ ಬುದ್ಧಿಗೆ ಸೀಮಿತವಾಗುತ್ತವೆ. ಅದಕ್ಕಿಂತ ಉನ್ನತವಾದ ವಿಜ್ಞಾನ ಎಂಬ ಹಂತವಿದೆ. ಇಲ್ಲಿ ಸತ್ಯ, ಅಹಿಂಸೆ ಮತ್ತು ಕರುಣೆ ಇವುಗಳಿಗೆ ಬದ್ಧನಾಗುವುದರಿಂದ ಹೃದಯ ಪರಿವರ್ತನೆಯುಂಟಾಗುತ್ತದೆ. ಅಂತಹ ವ್ಯಕ್ತಿಯು ತನ್ನನ್ನು ವಿಶ್ವಕ್ಕೂ ತನಗೂ, ಬ್ರಹ್ಮಾಂಡದ ಸೃಷ್ಟಿಕರ್ತನಿಗೂ ತನಗೂ ಇರುವ ಸಂಬಂಧವನ್ನು ಅರಿತುಕೊಳ್ಳುತ್ತಾನೆ. ಆ ಅರಿವಿನ ಪ್ರಕಾರ ಸಂದೇಹವಾಗಲಿ ಅಸಂಗತತೆಯಾಗಲಿ ಇಲ್ಲದೆ ಅವನು ಬದುಕುತ್ತಾನೆ. ಅಜ್ಞಾನವು ದುಃಖವನ್ನು ಹುಟ್ಟಿಸುತ್ತದೆ, ವಿಜ್ಞಾನವು ಸಂತೋಷವನ್ನು ಪ್ರದಾನ ಮಾಡುತ್ತದೆ. ಯಾವುದೇ ಅನುಭವವನ್ನು ವಿಜ್ಞಾನ ಎಂದು ಕರೆಯಬಹುದೇ ಎಂದು ಯಾರಾದರೂ ಹಿಂದು ಮುಂದು ನೋಡುತ್ತಿದ್ದರೆ ಅದು ಲೌಕಿಕವೋ ಆಧ್ಯಾತ್ಮಿಕವೋ ಎಂದು ಪರೀಕ್ಷಿಸಲಿ. ಇದು ನನಗೆ ಅಮಿಶ್ರಿತವಾದ ಶುದ್ಧ ಆನಂದವನ್ನು ನೀಡುತ್ತಿದೆಯೇ ಎಂಬ ಒರೆಗಲ್ಲಿಗೆ ಉಜ್ಜಿ ಪರೀಕ್ಷಿಸಿ ನೋಡಲಿ. ಆಮೇಲೆ ತಕ್ಕ ರೀತಿಯಲ್ಲಿ ಅದನ್ನು ಅವನು ವರ್ಗೀಕರಿಸಬಹುದು. ವಿಜ್ಞಾನಕ್ಕೆ ಅಳತೆಗೋಲು ಧರ್ಮ. ವ್ಯಕ್ತಿಯು ಧರ್ಮವನ್ನು ಹೆಚ್ಚಾಗಿ ಆಚರಣೆಗೆ ತಂದಷ್ಟೂ ಅವನು ವಿಜ್ಞಾನದಲ್ಲಿ ಹೆಚ್ಚು ಆಳವಾಗಿ ಬೇರು ಬಿಡುತ್ತಾನೆ.
ವಿಜ್ಞಾನ ಮೂಲವಾದ ಕರ್ಮವು ರಾಷ್ಟ್ರದ ಶಾಂತಿ ಮತ್ತು ಅಭ್ಯುದಯಗಳಲ್ಲಿ ಫಲಿಸುತ್ತದೆ. ಧರ್ಮದ ಅವನತಿಯು ವಿಜ್ಞಾನವು ಮಾಯವಾಗುವುದನ್ನು ಸೂಚಿಸುತ್ತದೆ. ಧರ್ಮಕ್ಕೆ ಕಟ್ಟು ಬೀಳುವುದು ಅಥವಾ ವಿಮುಖವಾಗುವುದು ಈ ಆಧಾರದಿಂದಲೇ ಯುಗಗಳನ್ನು ಬೇರೆ ಬೇರೆಯಾಗಿ ವಿಭಜಿಸುವುದು. ಧರ್ಮ, ನ್ಯಾಯ, ಸಮರಸತೆಗಳು ಪೂರ್ಣವಾಗಿ ನಿರ್ಭೀತವಾಗಿ ಚಾಲ್ತಿಯಲ್ಲಿರುವಾಗ ಧರ್ಮವು ಸುದೃಢವಾಗಿ ನಾಲ್ಕೂ ಕಾಲುಗಳನ್ನು ಊರಿಕೊಂಡು ಭೂಮಿಯ ಮೇಲೆ ನಡೆದಾಡುತ್ತಿದೆ ಎಂದು ಹೇಳಲಾಯಿತು. ಅಂತಹ ಕಾಲವನ್ನು ಕೃತಯುಗ ಎಂದು ಹೆಸರಿಸಿದರು. ನ್ಯಾಯಪರತೆ, ಸಾಮರಸ್ಯಗಳು ಕಡಿಮೆಯಾಗುತ್ತಾ ಹೋದಂತೆ ಜನರು ಧರ್ಮವು ಕುಂಟುತ್ತಾ ಮೂರು ಕಾಲಿನ ಮೇಲೆ ನಡೆಯುತ್ತಿದೆ ಎಂದರು. ಈ ವಿಕಲತೆಯಿಂದ ಬಳಲಿದ ಯುಗವನ್ನು ತ್ರೇತಾಯುಗ ಎಂದು ಕರೆದರು. ನ್ಯಾಯಪರತೆ, ಧರ್ಮ, ಸಾಮರಸ್ಯಗಳು ಕೃತಯುಗದಲ್ಲಿದ್ದುದರ ಕಾಲು ಭಾಗದಷ್ಟು ಮಾತ್ರ ಇದ್ದಾಗ ಧರ್ಮವು ಎರಡೇ ಕಾಲುಗಳಿಂದ ಬಹು ಕಷ್ಟಪಟ್ಟು ನಡೆಯಬೇಕಾಯಿತು. ಅದು ದ್ವಾಪರಯುಗ. ಆ ಗುಣಗಳಿಗೆ ಯಾವ ಗೌರವವೂ ದೊರಕದೆ ಬಹು ಮಟ್ಟಿಗೆ ಇಲ್ಲವೇ ಇಲ್ಲವಾದಾಗ ಧರ್ಮವು ಒಂಟಿ ಕಾಲಿನ ಮೇಲೆ ನಿಲ್ಲುತ್ತದೆ. ಇದೇ ಕಲಿಯುಗ ಹಾಗೆಂದು ಶಾಸ್ತ್ರಗಳು ಹೇಳುತ್ತವೆ. ಭಾರತೀಯರ ವಿವೇಕವನ್ನು ಧರ್ಮವು ಪರಿಪೋಷಿಸಿದೆ. ಭಾರತೀಯ ಚಿಂತನೆಯು ಈ ವಸ್ತು ಜಗತ್ತು ಮೂಲಭೂತವಾಗಿ ಅಸತ್ಯ ಎಂದು ಸ್ಥಿರೀಕರಿಸುತ್ತದೆ. ಜೀವನ ಮತ್ತು ಅದರ ಸಮಸ್ಯೆಗಳಲ್ಲಿ ನಾವು ತೊಡರಿಕೊಂಡಿರುವುದೇ ಒಂದು ಭ್ರಮಾತ್ಮಕ ಸಾಹಸ ಎಂದು ಬೋಧಿಸುತ್ತದೆ. ಹಾಗಿದ್ದರೂ ಆ ಚಿಂತನೆಯ ಬೇರುಗಳಾದ ಶಾಸ್ತ್ರಗಳು ಧರ್ಮವನ್ನು ತೊರೆಯುವಂತೆ ನಮಗೆ ಹೇಳುವುದಿಲ್ಲ. ಏಕೆಂದರೆ ಅತ್ಯುನ್ನತವೂ ಅಂತಿಮವೂ ಆದ ಸತ್ಯವನ್ನು ಗ್ರಹಿಸಲು ಧರ್ಮವು ಅನಿವಾರ್ಯವಾಗುತ್ತದೆ. ಮಾನವ ಪರಿಶ್ರಮದ 4 ಪಾರಂಪರಿಕ ಲಕ್ಷ್ಯಗಳು ಧರ್ಮ, ಅರ್ಥ, ಕಾಮ ಮತ್ತು ಮೋಕ್ಷ ಎಂಬ ಪುರುಷಾರ್ಥಗಳು ಪ್ರಪಂಚವು ಸತ್ಯ ಎಂದು ನಂಬುವವರಿಗಾಗಿ ಹೇಳಲ್ಪಟ್ಟಿವೆ. 4 ಪುರುಷಾರ್ಥಗಳಲ್ಲಿಯೂ ಕೂಡ ಧರ್ಮವನ್ನೇ ಮೊದಲನೆಯ ಮತ್ತು ಮುಖ್ಯವಾದ ಸ್ಥಾನದಲ್ಲಿ ಇರಿಸಿರುವುದನ್ನು ನೋಡಬಹುದು. ಮೊದಲ 3 ಸಾಧನೆ ಮಾಡಿ 4ನೆಯದಾದ ಮೋಕ್ಷವನ್ನು ಪಡೆಯಬಹುದು. ಧರ್ಮವು ಹಾಕಿಕೊಟ್ಟ ದಾರಿಯಲ್ಲಿ ಸಂಪತ್ತನ್ನು ಗಳಿಸಿ ತನ್ನ ಬಯಕೆಗಳನ್ನು ಪೂರೈಸಿಕೊಳ್ಳುವವನು ಮಾತ್ರವೇ ಜಯಗಳಿಸುವನು. ಮನುಷ್ಯನಿಗೆ ಉನ್ನತತಮ ಆನಂದವನ್ನು ನೀಡುವ ಮೋಕ್ಷವಿರುವುದು ಆ ದಾರಿಯಲ್ಲಿ. ಆದರೂ ಜೀವಿ ಅಥವಾ ವ್ಯಕ್ತಿಗತ ಸೀಮಿತ ಬದ್ಧಾತ್ಮನು ಆಸೆ ಅಥವಾ ಕಾಮದ ಬಲೆಯಲ್ಲಿ ಸಿಲುಕಿಕೊಂಡಿರುವುದರಿಂದ ಧರ್ಮ ಮತ್ತು ಮೋಕ್ಷದ ಗುರಿಗಳು ಅದರ ದೃಷ್ಟಿಗೇ ಬೀಳುವುದಿಲ್ಲ. ಅವನಲ್ಲಿ ಯಾವ ಆಸಕ್ತಿಯನ್ನೂ ಉಂಟು ಮಾಡುವುದಿಲ್ಲ. ಅರ್ಥ ಕಾಮಗಳ ಅಲೆಗಳ ಮೇಲೆ ಮುಳುಗುತ್ತಾ ತೇಲುತ್ತಾ ಇರುವುದರಲ್ಲೇ ಅವನು ಸಂತೋಷವನ್ನು ಪಡೆಯುತ್ತಾನೆ. ಇದು ಆ ಬಗೆಯ ಸ್ವಭಾವವಿರುವ ವ್ಯಕ್ತಿಗಳಲ್ಲಿ ಸಹಜವಾದದ್ದೇ. ಆಹಾರವನ್ನು ಹುಡುಕುವುದು, ಭೀತಿಯನ್ನು ನಿವಾರಿಸುವುದು, ಆಲಸ್ಯ ನಿದ್ರೆಗಳಲ್ಲಿ ಸುಖಪಡುವುದು, ಈ ಅಂಶಗಳಲ್ಲಿ ಮನುಷ್ಯನೂ ಪ್ರಾಣಿಯೂ ಸಮಾನರಾದವರು. ಇಬ್ಬರಲ್ಲೂ ಅಷ್ಟೇ ಕಾತರಿಕೆ, ಅಷ್ಟೇ ತೊಡಗಿಕೊಳ್ಳುವಿಕೆ. ಮೋಕ್ಷವನ್ನು ಅರಸುವುದು ಮತ್ತು ಧರ್ಮವನ್ನು ಪಾಲಿಸುವುದು ಇವು ಮನುಷ್ಯನನ್ನು ಪ್ರಾಣಿ ಹಂತಕ್ಕಿಂತ ಮೇಲಿನ ಉತ್ತಮ ಹಂತಕ್ಕೆ ಏರಿಸುತ್ತವೆ. ಆ ಹಂಬಲವು ಇಲ್ಲದೆ ಹೋದರೆ ಮನುಷ್ಯನು ಆ ಹೆಸರಿಗೆ ಅರ್ಹನಾಗಲಾರ. ಭಾರತವು ವಿಜ್ಞಾನ ಅಥವಾ ಅತ್ಯುನ್ನತ ಜ್ಞಾನವನ್ನು ಆದರ್ಶವಾಗಿ ಇಟ್ಟುಕೊಂಡಿರುವುದಕ್ಕಾಗಿ ಭಾರತೀಯರೂ ಇತರ ದೇಶಗಳ ಜನರೂ ಕೊಂಡಾಡಿದ್ದಾರೆ. ಭಗವಂತನು ಎಲ್ಲ ನಾಡುಗಳಲ್ಲೂ ಇದ್ದಾನೆ ಎಂಬ ನಂಬಿಕೆ ಇಲ್ಲಿದೆ. ಧರ್ಮ ಮತ್ತು ಧರ್ಮವಲ್ಲದ್ದನ್ನು ಪ್ರತ್ಯೇಕಿಸುವ ನಿರಂತರ ಪರಿಶ್ರಮವನ್ನು, ನ್ಯಾಯ ಮತ್ತು ಸದ್ಗುಣಗಳಿಗೆ ಮೌಲ್ಯವನ್ನೂ ಇಲ್ಲಿ ನೋಡಬಹುದು. ಜೀವಿಗಳನ್ನು ಕುರಿತು ಅನುಕಂಪ ಹಾಗೂ ಅಹಿಂಸೆಗಳನ್ನು ದೈನಂದಿನ ನಡವಳಿಕೆಯ ಮಾರ್ಗದರ್ಶಕಗಳಾಗಿ ಇಟ್ಟುಕೊಂಡಿರುವುದೂ ಇಲ್ಲಿಯೇ. ಸತ್ಯ ಅಸತ್ಯಗಳನ್ನು ಪ್ರತ್ಯೇಕಿಸಲು ಇಲ್ಲಿ ಶ್ರಮ ಪಡಲಾಗುತ್ತದೆ. ದೇವಾಲಯಗಳು ಇನ್ನೂ ತಲೆ ಎತ್ತುತ್ತಿವೆ. ಆಧ್ಯಾತ್ಮಿಕ ಕಂಪನಗಳಿಂದ ತುಂಬಿವೆ. ಬೇರೆ ದೇಶಗಳಲ್ಲಿ ಮಾನವನು ನಿರ್ಮಿಸಿದ ಚರ್ಚು, ಮಸೀದಿಗಳಂತಹ ಅನೇಕ ದೇವಗೃಹಗಳನ್ನು ನೋಡುತ್ತೇವೆ. ಆದರೆ ಅವು ಯಾವುವೂ ಇಷ್ಟು ಪ್ರಾಚೀನವಲ್ಲ ಮತ್ತು ಇಷ್ಟು ದೀರ್ಘಕಾಲ, ಇಷ್ಟು ಆಳವಾಗಿ ದಿವ್ಯತ್ವದಿಂದ ಆವೇಶಿತವಾದವಲ್ಲ.
ಎಲ್ಲ ಧರ್ಮಗಳೂ ಒಂದು ಎಂಬುದಾಗಿ ಈ ಭಾರತ ಭೂಮಿಯು ಘೋಷಿಸುತ್ತದೆ. ಅಂಗಗಳ ಸಂಖ್ಯೆಯಲ್ಲಿ, ಸ್ವರೂಪದಲ್ಲಿ ವ್ಯತ್ಯಾಸವಿರಬಹುದು. ಅವು ಸಂವಹಿಸುವ ಸಂದೇಶ ಮಾತ್ರ ಮಿಕ್ಕೆಲ್ಲವುಗಳದ್ದೇ ಆಗಿದೆ. ಇದು ಭಾರತದ ಸಂಶೋಧನೆ ಮತ್ತು ಮಾನವ ಕುಲಕ್ಕೆ ಆಕೆ ನೀಡಿದ ಘೋಷಣೆ. ಭಗವಂತನಿಗೆ ತಮ್ಮ ಪ್ರಾರ್ಥನೆಗಳನ್ನು ಸಲ್ಲಿಸಲು ಒಬ್ಬ ವ್ಯಕ್ತಿಯು ಒಂದು ಶಿಲೆಯನ್ನು ಸಂಕೇತವನ್ನಾಗಿ ಇಟ್ಟುಕೊಳ್ಳುತ್ತಾನೆ. ಇನ್ನೊಬ್ಬನು ಒಂದು ಲೋಹದ ತುಂಡನ್ನು, ಮೂರನೆಯವನು ಮರವನ್ನು ಇಟ್ಟುಕೊಳ್ಳಬಹುದು. ಎಲ್ಲರೂ ಪ್ರಾರ್ಥನೆಗೆ ಬಹು ಪ್ರಾಮುಖ್ಯವನ್ನು ನೀಡಿ ಅದರ ಲಾಭಕರ ಪರಿಣಾಮಗಳನ್ನು ನಂಬುತ್ತಾರೆ. ಒಬ್ಬ ವ್ಯಕ್ತಿಯು ಪ್ರಾರ್ಥನೆ ಸಲ್ಲಿಸುವಾಗ ಪೂರ್ವ ದಿಕ್ಕಿಗೆ ತಿರುಗುತ್ತಾನೆ. ಇನ್ನೊಬ್ಬನು ಪಶ್ಚಿಮವು ನಿಜವಾಗಿಯೂ ಪರಮ ಪವಿತ್ರವಾದ ದಿಕ್ಕೆಂದು ಪರಿಗಣಿಸುತ್ತಾನೆ. ಇಬ್ಬರ ಪ್ರಾರ್ಥನೆಯೂ ಅವೇ ಕೊರತೆಗಳು ಮತ್ತು ಅರಕೆಗಳನ್ನು ಕುರಿತಾಗಿರುತ್ತವೆ. ಭಾರತೀಯ ಋಷಿಗಳು, ಚಿಂತಕರು ಈ ನಿರ್ಣಯಕ್ಕೆ ಬಂದರು. ಪ್ರತಿಯೊಂದು ಧರ್ಮಕ್ಕೂ ಅದರವೇ ಶಾಸ್ತ್ರಗಳು ಮತ್ತು ಸಿದ್ಧಾಂತಗಳು ಇವೆ. ಆದರೆ ಒಂದೊಂದರ ವಿಶಿಷ್ಟ ಲಕ್ಷಣಗಳಿಗೂ ಗಮನ ನೀಡಬೇಕು. ಉದಾಹರಣೆಗೆ, ಭಗವಂತನನ್ನು ತನ್ನ ಅತ್ಯಂತ ಆತ್ಮೀಯನೆಂಬಂತೆ ಭಾವಿಸಲಾಗುತ್ತದೆ. ಪ್ರಾರ್ಥನೆ ಮಾಡುವಾಗ ಅವನನ್ನು ಏಕವಚನದಲ್ಲೇ ಸಂಬೋಧಿಸಲಾಗುತ್ತದೆ. ನೀನು ಇದಿಷ್ಟನ್ನು ಮಾಡಲಾರೆಯಾ? ನನ್ನನ್ನು ರಕ್ಷಿಸಲು ನಿನಗೆ ಶಕ್ತಿಯಿಲ್ಲವೇ? ನಿನಗೆ ನನ್ನ ಮೊರೆ ಕೇಳಿಸುತ್ತಿಲ್ಲವೇ? ಇಂಥ ಮಾತುಗಳನ್ನು ನೋಡಿ. ಇವು ಭಾರತೀಯರಲ್ಲಿ ಒಂದು ವಿಶಿಷ್ಟ ಲಕ್ಷಣವಾಗಿದೆ. ವ್ಯಕ್ತಿಯು ಹೇಗೆ ಆಲೋಚಿಸಲಿ, ಏನನ್ನೇ ಆಳವಾಗಿ ಚಿಂತಿಸಲಿ, ಆ ಆಲೋಚನೆ ಚಿಂತನೆಗಳ ಮೂರ್ತಿಯಾಗಿ ತನ್ನನ್ನೇ ಪರಿವರ್ತಿಸಿಕೊಂಡು ಬಿಡುತ್ತಾನೆ. ತಾನು ದೇವರು ಎಂಬ ಸತ್ಯದಲ್ಲಿ ಅವನು ತಲ್ಲೀನನಾದ ಪಕ್ಷದಲ್ಲಿ ಅವನು ದೈವವೇ ಆಗುತ್ತಾನೆ. ಹಾಗೆಯೇ ತಾನು ದೇಶದ ರಾಜ ಎಂಬ ಅಸತ್ಯದಲ್ಲಿ ತಲ್ಲೀನನಾದರೆ ಅವನನ್ನು ಹುಚ್ಚನೆಂದೋ ದೇಶದ್ರೋಹಿಯೆಂದೋ ಪರಿಗಣಿಸಲಾಗುತ್ತದೆ. ಭಗವಂತನು ಯಾರನ್ನೂ ಹುಚ್ಚನೆಂದಾಗಲಿ ಅಧೀನನೆಂದಾಗಲಿ ವ್ಯವಹರಿಸುವುದಿಲ್ಲ. ಪ್ರತಿಯೊಬ್ಬ ಜೀವಿಯೂ ದೈವವೇ. ಇದು ಭಾರತೀಯ ಜ್ಞಾನದ ಅಂತಿಮ ತೀರ್ಪು. ತರ್ಕ ಮತ್ತು ಬೌದ್ಧಿಕ ಪರಿಶೋಧನೆಗಳು ಸತ್ಯದ ಪಾರ್ಶ್ವಿಕ ನಿರೂಪಣೆಯನ್ನು ಮಾತ್ರ ಕೊಡಬಲ್ಲವು. ಸೃಷ್ಟಿಯಲ್ಲಿರುವ ಪ್ರತಿಯೊಂದೂ ಅನೇಕ ಮುಖಗಳನ್ನೂ ಅನೇಕ ಕೋನಗಳನ್ನೂ ಹೊಂದಿದೆ. ತರ್ಕವು ಕೇವಲ ಒಂದು ಕೋನದಿಂದ ನೋಡಬಲ್ಲುದು. ಅದಕ್ಕೆ ಒಂದು ಆಯಾಮವು ಮಾತ್ರ ಕಾಣಿಸುತ್ತದೆ. ವೇದ ವಿಹಿತ ಕರ್ಮಗಳ ಮೂಲಕ ಪರಿಶುದ್ಧಗೊಂಡ, ಸಂಸ್ಕಾರಗೊಂಡ ಬುದ್ಧಿಯು ಮಾತ್ರ ಎರಡೂ ಮುಖಗಳನ್ನು ನೋಡಬಲ್ಲುದು. ಈ ಶುದ್ಧೀಕರಣ ಮತ್ತು ಸಂಸ್ಕರಣ ಪ್ರಕ್ರಿಯೆಗಳಿಗೆ ಒಳಗಾಗದೆ ಹೋದರೆ ವಿಚಾರವು ಲೌಕಿಕ ಪ್ರಪಂಚದ ಮಿತಿಗಳೊಳಗೆ ಮಾತ್ರ ಕೆಲಸ ಮಾಡುತ್ತಿರುತ್ತದೆ. ಆದ್ದರಿಂದ ಅದು ನಮ್ಮೆದುರಿಗೆ ಮಂಡಿಸುವ ನಿರ್ಣಯಗಳು ಭಾಗಶಃ ಸತ್ಯವಾಗಿರುತ್ತವೆ. ಆದರೆ ವೈದಿಕ ವಿಧಾನದಿಂದ ಶುಚಿಗೊಳಿಸಿ ನಿಶ್ಚಿತಗೊಳಿಸಿದ ಬುದ್ಧಿಯಾದರೋ ಪ್ರಪಂಚವನ್ನು ಕುರಿತು ಪೂರ್ಣ ಸತ್ಯದ ಚಿತ್ರವನ್ನು ನಮ್ಮೆದುರಿಗೆ ಒಪ್ಪಿಸುತ್ತದೆ. ಬಹುತೇಕ ಇತರ ಧರ್ಮಗಳು, ವೇದಗಳು ಹೇಳಿದ ಈ ಸಾಧನೆಗಳಿಗೆ ಒಳಪಡದ ವಿಚಾರವು ಯಾವ ತತ್ವಗಳನ್ನು ತಲುಪಿತೋ ಆ ತತ್ವಗಳನ್ನು ಮಾತ್ರ ಅವಲಂಬಿಸಿರುತ್ತವೆ. ತಾತ್ಕಾಲಿಕವೂ ಅನಿತ್ಯವೂ ಆದುದರ ಗಡಿಗಳಿಂದ ಆಚೆಗೆ ಬಹುದೂರದ ವಿಶಾಲ ಕ್ಷೇತ್ರವನ್ನು ಬೆಳಗುವ ಶಾಸ್ತ್ರಗಳು ಭಾರತೀಯರಲ್ಲಿವೆ. ವಿಶ್ವವೊಂದು ಬೃಹತ್ ಬ್ರಹ್ಮಾಂಡ. ಬಿಡಿ ಜೀವಿಯೂ ಅಣು ಬ್ರಹ್ಮಾಂಡ. ಮೊದಲನೆಯದು ಬ್ರಹ್ಮಾಂಡವಾದರೆ ಎರಡನೆಯದು ಪಿಂಡಾಂಡ. ಆದರೆ ಎರಡರ ಮೂಲ ಸತ್ಯವೂ ಒಂದೇ ಆಗಿದೆ. ಅದು ಸ್ವಾತಂತ್ರ್ಯವಾಗಿದೆ. ಬೇರೆ ಯಾವುದೇ ವಸ್ತು ವಿಷಯದೊಂದಿಗೆ ಸಂಬಂಧಿಸಿಲ್ಲ. ಅದನ್ನು ಈ ರೀತಿಯಲ್ಲಿ ಅರಿತಾಗ ಅದನ್ನು ಬ್ರಹ್ಮವೆಂದು ಕರೆಯಬಹುದು. ಅದು ವಿಶ್ವವಾಗಿ ಅರಿವನ್ನು ಪ್ರವೇಶಿಸಿದಾಗ ಅದನ್ನು ಪರಬ್ರಹ್ಮವೆಂದು ಉಲ್ಲೇಖಿಸಬಹುದು. ಆತ್ಮವೇ ವಿಶ್ವದ ಮೂಲ ಸತ್ಯ. ವ್ಯಕ್ತಿಯ ಮೂಲ ಸತ್ಯವೇ ಅದೇ ಆತ್ಮವೇ. ಆತ್ಮಕ್ಕಿಂತ ಬೇರೆಯಾಗಿ ತೋರುವುದೆಲ್ಲವೂ ಮಾಯೆ ಅಥವಾ ಮಿಥ್ಯೆಯ ವಲಯಕ್ಕೆ ಸೇರಿದವು. ಮಿಥ್ಯೆ ಅಥವಾ ಮಾಯೆಯು ವಿಚಾರ ಮಾಡಿ ನೋಡುವವರೆಗೂ ಸತ್ಯವಾಗಿ ಕಾಣಿಸುವ ಒಂದು ಸ್ಥಿತಿಯಾಗಿರುತ್ತದೆ. ವಿಚಾರ ಮಾಡಿದಾಗ ಅಸತ್ಯವೆಂದು ತಿಳಿದುಬರುತ್ತದೆ. ಈ ವಿಶ್ವವೂ ಮತ್ತು ಅದರ ಕಲ್ಪಿತ ಆಧಾರವೂ ಒಂದು ತೋರಿಕೆ ಮಾತ್ರ. ಅಜ್ಞಾನ ಅಥವಾ ಮಾಯೆಯು ಉಂಟು ಮಾಡಿದ ತೋರಿಕೆ.
ಸೃಷ್ಟಿಗೊಂಡ ಬ್ರಹ್ಮಾಂಡವು ಸತ್ಯ ಎಂದು ನಂಬುವಂತೆ ಮಾಡಿರುವ ನಮಗೆ ಮಂಕು ಗವಿಸುವ ಶಕ್ತಿಯು ಉದಿಸಿ ಬಂದದ್ದು ಅದೇ ಆತ್ಮದಿಂದಲೇ. ಈ ಶಕ್ತಿಯು ಪ್ರವರ್ತಿಸಿ ಆತ್ಮಕ್ಕೆ ಆಚ್ಛಾದಿಸಿಕೊಂಡಾಗ ಅದನ್ನು ಪರಮಾತ್ಮ ಎಂದು ಉಲ್ಲೇಖಿಸಲಾಗುತ್ತದೆ. ಆತ್ಮವು ಸಚ್ಚಿದಾನಂದ ಅಥವಾ ಸತ್ ಚಿತ್ ಆನಂದಗಳನ್ನು ಅವಿಭಾಜ್ಯ ಅಖಂಡ ವಸ್ತುವೆಂಬಂತೆ ಪರಿಗಣಿಸುವುದು. ಮಾಯೆಯು 3 ಗುಣಗಳ ಒಂದು ಮಿಶ್ರಣ. ಅವು ತಾಮಸಿಕ, ರಾಜಸಿಕ ಮತ್ತು ಸಾತ್ವಿಕ ಗುಣಗಳು. ಅವು ಇಚ್ಛಾಶಕ್ತಿ, ಬಯಕೆ, ಕ್ರಿಯಾಶಕ್ತಿ, ಕಾರ್ಯ ಮತ್ತು ಜ್ಞಾನಶಕ್ತಿ ಜ್ಞಾನಗಳಾಗಿ ವ್ಯಕ್ತಗೊಳಿಸಿಕೊಳ್ಳುತ್ತವೆ. ತಮಸ್ ಎಂಬ ಗುಣವು ವಿವಿಧತೆಯ ತೋರಿಕೆಯನ್ನು ಉಂಟುಮಾಡುತ್ತದೆ. ಏಕವೂ ಏಕಮಾತ್ರವೂ ಆದುದನ್ನು ಮರೆಮಾಡುತ್ತದೆ. ರಜಸ್ ಎಂಬ ಗುಣವು ಸತ್ಯವನ್ನೂ ಜ್ಞಾನದ ಸಂತೋಷವನ್ನೂ ಅರಸುತ್ತದೆ. ಸತ್ವ ಎಂಬ ಗುಣವಾದರೋ ಸ್ವಚ್ಛವಾದ ಕನ್ನಡಿ ಇದ್ದ ಹಾಗೆ ತನ್ನೆದುರಿಗೆ ಇರುವ ವಸ್ತುಗಳ ಮತ್ತು ಘಟನೆಗಳ ಸರಿಯಾದ ಚಿತ್ರವನ್ನು ಕೊಡುತ್ತದೆ. ಅದು ಪರಬ್ರಹ್ಮವನ್ನು ಪ್ರತಿಬಿಂಬಿಸಿ ಈಶ್ವರ ಅಥವಾ ಭಗವಂತನನ್ನು ತೋರಿಸುತ್ತದೆ. ಹೀಗೆ ವ್ಯಕ್ತನಾದ ಭಗವಂತನು ತನ್ನ ಸಂಕಲ್ಪದಿಂದ ಸೃಷ್ಟಿಗೊಂಡ ವಿಶ್ವ ಅಥವಾ ಜಗತ್ತಾಗುತ್ತಾನೆ. ಪ್ರತಿಬಿಂಬಿತನಾದ ಈಶ್ವರನಿಗೆ ಮಾಯಾಶಕ್ತಿ ಇಲ್ಲ. ಸರೋವರದ ಸ್ವಚ್ಛವಾದ ನೀರು ಮೇಲೆ ನೊರೆಯನ್ನು ಗುಳ್ಳೆಗಳನ್ನು ಹೊಂದಿರುವ ಹಾಗೆ ಆತ್ಮದ ಮೂಲ ಸ್ವರೂಪವು ಮಾಯೆಯ ಮರುಳುಗೊಳಿಸುವ ತೋರಿಕೆಯಿಂದ ಮಾಯೆಯ ಉತ್ಪನ್ನವಾದ ಅಸಂಖ್ಯ ವೈವಿಧ್ಯಪೂರ್ಣ ನಾಮರೂಪಗಳಿಂದ ಕೂಡಿದ ಜಗತ್ತು ಅಥವಾ ವಿಶ್ವದ ತೋರಿಕೆಯಿಂದ ಮಲಿನಗೊಂಡಂತೆ ಕಾಣುತ್ತದೆ. ಮಾಯೆಯ 3 ಗುಣಗಳು ಸಮತೋಲನದಲ್ಲಿರುವಾಗ, ಕಲಕಾಟವಿಲ್ಲದೆ ಶಾಂತ ಸ್ಥಿತಿಯಲ್ಲಿ ಇರುವಾಗ ವಿಶ್ವದ ಅವ್ಯಕ್ತವೆಂದು ಹೇಳಲಾಗುತ್ತದೆ. ಇದು ಬೀಜಸ್ಥಿತಿ. ಮುಂದಿನ ಎಲ್ಲ ಏರುಪೇರುಗಳೂ ಅದರಲ್ಲಡಗಿವೆ, ಸುಪ್ತವಾಗಿವೆ. ತಮಸ್ಸು ಮತ್ತು ರಜಸ್ಸುಗಳ ಪ್ರಭಾವ ಹೆಚ್ಚಾಗಿದ್ದಾಗ ಸೃಷ್ಟಿಯು ಸಂಭವಿಸುತ್ತದೆ, ಬ್ರಹ್ಮಾಂಡವು ಹೊರಬರುತ್ತದೆ. ಅವು ಜೀವಿಗಳನ್ನು ಕ್ರಿಯಾಪರರನ್ನಾಗಿಸುತ್ತವೆ. ಮಾಯಾಶಕ್ತಿಯನ್ನು 3 ಗುಣಗಳು ತಮಗೆ ಬೇಕಾದಂತೆ ಉಪಯೋಗಿಸುತ್ತವೆ. ಒಂದೊಂದೂ ವ್ಯಕ್ತವಾಗಿ ಮಿಕ್ಕವುಗಳ ಮೇಲೆ ಪ್ರಭಾವ ಬೀರುತ್ತದೆ. ಸತ್ವವು ಪ್ರಧಾನವಾದಾಗ ಅದನ್ನು ಆತ್ಮ ಮಾಯಾ ಎಂದು ಕರೆಯಲಾಗುತ್ತದೆ. ರಜಸ್ಸು ಮೇಲುಗೈ ಆದಾಗ ಅದು ಅವಿದ್ಯೆಯಾಗುತ್ತದೆ ಮತ್ತು ತಮಸ್ಸು ಪ್ರಧಾನವಾದಾಗ ಅದು ತಾಮಸಿ ಅಥವಾ ಆಲಸ್ಯವಾಗುತ್ತದೆ. ಆತ್ಮವು ಸಾತ್ವಿಕ ಗುಣದಲ್ಲಿ ಪ್ರತಿಫಲಿತವಾದಾಗ ಆ ಪ್ರತಿಬಿಂಬವು ಈಶ್ವರ ಎನಿಸುತ್ತದೆ. ರಜೋಗುಣದಲ್ಲಿ ಪ್ರತಿಫಲಿಸಿದಾಗ ಜೀವ ಎನಿಸುತ್ತದೆ. ತಮೋಗುಣದಲ್ಲಿ ಪ್ರತಿಬಿಂಬವಾದಾಗ ಜಡದ್ರವ್ಯವಾಗುತ್ತದೆ. ಈಶ್ವರ ಜೀವದ್ರವ್ಯಗಳ ನಡುವೆ ವ್ಯತ್ಯಾಸಗಳನ್ನು ಕಲ್ಪಿಸುವುದು ಎರಕದ ಅಚ್ಚು ಉಪಾಧಿ. ಉಪಾಧಿ ಅಥವಾ ಎರಕ ಅಥವಾ ಕೋಶ ಯಾವುದೂ ಇಲ್ಲದೆ ಹೋದಾಗ ಇವೆಲ್ಲವೂ ಆತ್ಮವೇ. ವಿಶ್ವವು ವ್ಯಕ್ತವಾಗಿರುವುದೇ ಜೀವಿಗಳ ಮತ್ತು ಅವುಗಳಲ್ಲಿ ಅತ್ಯಂತ ಬುದ್ಧಿವಂತನಾದ ಮಾನವನ ಹಿತವನ್ನು ಲಕ್ಷಿಸುವ ಸಲುವಾಗಿ. ಆತ್ಮವೇ ಸಾತ್ವಿಕ, ರಾಜಸಿಕ, ತಾಮಸಿಕ ಗುಣಗಳಲ್ಲಿ ಪ್ರತಿಫಲಿತವಾದಾಗ ಈಶ್ವರ, ಜೀವ ಮತ್ತು ದ್ರವ್ಯಗಳ ಭಾವನೆಯನ್ನು ಉಂಟುಮಾಡುತ್ತದೆ. ಈ ಪ್ರಕ್ರಿಯೆಯಲ್ಲಿ ಒಂದು ಅಂಶವನ್ನು ಒತ್ತು ಕೊಟ್ಟು ಹೇಳಬೇಕು. ಬಿಂಬವನ್ನು ತೋರಿಸುವ ಕನ್ನಡಿಗೆ ಸೀಮಿತವಾದ ಸಾಮರ್ಥ್ಯವಿದೆ. ಅದು ತನಗೆ ಎದುರಾಗಿರುವ ವಸ್ತುಗಳನ್ನು ಮಾತ್ರ ಪ್ರತಿಫಲಿಸಬಲ್ಲುದು. ಆದರೆ ಕನ್ನಡಿಯ ಮೇಲ್ಮೈ ಮೇಲೆ ಉಬ್ಬಿದರೆ ಅಥವಾ ತಗ್ಗಿದರೆ ಅಥವಾ ಸಮತಟ್ಟಾದ ಮೇಲ್ಮೈ ಮೇಲೆ ಕೊಳೆಯು ಮೆತ್ತಿದರೆ ಪ್ರತಿಬಿಂಬವು ವಿಕೃತವಾಗುತ್ತದೆ, ಇಲ್ಲವೇ ಅಸ್ಪಷ್ಟವಾಗುತ್ತದೆ. ಇದರಿಂದ ಮೂಲ ವಸ್ತುವಿಗೇನೋ ಬಾಧಕವಿಲ್ಲ. ಪ್ರತಿಬಿಂಬವು ಮಟ್ಟಿಗೆ ವಿಕೃತಗೊಂಡಿದೆ. ಆದರೆ ಪ್ರತಿಬಿಂಬದ ಆಧಾರದ ಮೇಲೆ ಮೂಲ ವಸ್ತುವನ್ನೇ ಸಾಮಾನ್ಯವಾಗಿ ತಿರಸ್ಕರಿಸಲಾಗುತ್ತದೆ. ಮಾಯೆ ಅಥವಾ ಅಜ್ಞಾನದಿಂದಾಗಿ ಬ್ರಹ್ಮವೂ ವಿಕಾರವಾಗಿ ಕಾಣಿಸುತ್ತದೆ. ಈ ವಿಕಾರವು ಒಂದು ಆರೋಪವಷ್ಟೇ. ಅದು ಬ್ರಹ್ಮಕ್ಕೆ ಅನ್ವಯಿಸಿರುವಂತೆ ತಪ್ಪಾಗಿ ಭಾವಿಸಲಾಗುತ್ತದೆ. ದೇವೋತ್ತಮ ಪರಮ ಪುರುಷನಾದ ಪರಮೇಶ್ವರನ ಪ್ರತಿಬಿಂಬವು ಮಾಯೆಯ ಕನ್ನಡಿಯಲ್ಲಿನ ಒಂದು ಪ್ರತಿಬಿಂಬ.
ಹಾಲು ಮೊಸರಾಗುವಂತೆ ಬ್ರಹ್ಮವು ಜಗತ್ತಾಗಿದೆ, ವಿಶ್ವವಾಗಿದೆ. ಈ ಪರಿವರ್ತನೆಯು ಮಾಯೆಯ ಕೌಶಲವಾಗಿದೆ. ಬ್ರಹ್ಮವು ಮಾಯೆಯ ಒಡೆಯನೇ ಹೊರತು ಅಧೀನನಲ್ಲ. ಅದು ಮಾಯಾಶಕ್ತಿಯನ್ನು ಬಿಡುಗಡೆ ಮಾಡಿ ಸರಿಯಾಗಿ ನಿರ್ದೇಶಿಸುತ್ತದೆ. ಆದ್ದರಿಂದ ಸಾಕಾರ ಬ್ರಹ್ಮ ಅಥವಾ ಪರಮೇಶ್ವರನು ಸರ್ವಶಕ್ತ, ಸರ್ವಜ್ಞ ಎನಿಸಿಕೊಳ್ಳುತ್ತಾನೆ. ವ್ಯಕ್ತಿಯ ಪ್ರಗತಿಗೆ ಜೀವ, ಈಶ್ವರ, ದ್ರವ್ಯ, ಭೂತ ಈ ಮೂರೂ ತನ್ನದೇ ದಾರಿಯಲ್ಲಿ ಕೊಡುಗೆ ನೀಡುತ್ತವೆ. ಈಶ್ವರ ಅಥವಾ ಭಗವಂತನು ಸಕಲ ಇಷ್ಟಾರ್ಥಗಳ ಪೂರೈಕೆ. ಈ ವಿಶ್ವದಲ್ಲಿ ಇರುವ ಸಮಸ್ತ ಭೋಗ ವಸ್ತುಗಳೂ ಅವನ ಇಚ್ಛೆಯಿಂದ ಉದಿಸುತ್ತವೆ. ಆದ್ದರಿಂದ ಅವನಿಗೆ ಕಾಮನೆಗಳೇ ಇಲ್ಲ. ಅವನು ಈ ವಿಶ್ವವನ್ನು ವ್ಯಕ್ತಪಡಿಸುವುದು ತನ್ನ ಯಾವುದೇ ಆಸೆಯನ್ನು ಪೂರೈಸಿಕೊಳ್ಳುವ ಸಲುವಾಗಿಯೋ ತನ್ನಲ್ಲಿರುವ ಯಾವುದೋ ಕೊರತೆಯನ್ನು ತುಂಬಿಕೊಳ್ಳುವುದಕ್ಕಾಗಿಯೋ ಅಲ್ಲ. ಅದು ಸಂಪೂರ್ಣವಾಗಿ ಲೋಕದ ಜೀವಿಗಳ ಕಲ್ಯಾಣಕ್ಕಾಗಿ. ನಮೇ ಪಾರ್ಥ ಅಸ್ತಿ ಕರ್ತವ್ಯಂ ತ್ರಿಷು ಲೋಕೇಶು ಕಿಂಚನ. ಮೂರು ಲೋಕಗಳಲ್ಲೂ ನಾನು ನಿರ್ವಹಿಸಲೇಬೇಕಾಗಿರುವ ಯಾವುದೇ ಕರ್ತವ್ಯವಿಲ್ಲ ಎಂದು ಕೃಷ್ಣನು ಹೇಳುತ್ತಾನೆ. ಸೃಷ್ಟಿ, ಪ್ರಕಟವಾಗುವಿಕೆ, ಮೂಡುವಿಕೆ ಅವನ ಸಹಜ ಸ್ವರೂಪವೇ ಆಗಿದೆ. ಆದ್ದರಿಂದಲೇ ಅವನನ್ನು ಲೀಲಾ ವಿನೋದಿ, ವಿನೋದದಲ್ಲಿ ಆಸಕ್ತನು ಎಂಬ ವರ್ಣನೆಯನ್ನು ಅವನಿಗೆ ಅನ್ವಯಿಸಲಾಗುತ್ತದೆ. ಎಲ್ಲ ಜೀವಿಗಳಲ್ಲಿ ಪ್ರಜ್ಞೆಯನ್ನು ತುಂಬಿ ಅವರು ಜಾಗರೂಕರಾಗಿರುವಂತೆ, ಸಕ್ರಿಯರಾಗಿರುವಂತೆ ಮಾಡುವುದು ಅವನ ಸಂಕಲ್ಪವೇ. ಪ್ರತಿಯೊಬ್ಬನಿಗೂ ಅವನ ಆಲೋಚನೆ, ಮಾತು ಮತ್ತು ಕೃತಿಗಳಿಗೆ ತಕ್ಕ ಫಲಗಳನ್ನು ಅವನು ಕೊಡುತ್ತಾನೆ. ಆದ್ದರಿಂದ ಅವನನ್ನು ಕರ್ಮಫಲ ಪ್ರದಾತ ಎಂದು ಕರೆಯುತ್ತಾರೆ. ಭಗವಂತನ ಮಧ್ಯಪ್ರವೇಶವಿಲ್ಲದೆ ಕರ್ಮವು ಫಲಿಸುವುದಿಲ್ಲ. ನಿರ್ದಿಷ್ಟ ಕರ್ಮವು ನಿರ್ದಿಷ್ಟವಾಗಿ ಗುರುತಿಸುವ ಹಾಗೆ ನಡೆಯುವುದೆಂಬ ಭರವಸೆ ಇರುವುದಿಲ್ಲ. ಅಲ್ಲದೆ ಕರ್ಮವು ಕ್ಷಣಿಕ ಎಂದು ಋಷಿಗಳು ಹೇಳುತ್ತಾರೆ. ಮೊದಲು ಆಲೋಚನೆ ಮೂಡುತ್ತದೆ, ಒಡನೆಯೇ ಕಾರ್ಯವು ಘಟಿಸುತ್ತದೆ. ಕಾರ್ಯವನ್ನನುಸರಿಸಿ ಫಲ. ಆದರೆ ಫಲವು ಯಾವಾಗ ದೊರಕುತ್ತದೆ ಅಥವಾ ಅದರ ಸ್ವರೂಪವೇನಾಗಿರುತ್ತದೆ ಎಂಬುದನ್ನು ಮುಂದಾಗಿ ನುಡಿಯುವುದು ಸಾಧ್ಯವಿಲ್ಲ. ಆದ್ದರಿಂದ ಎಲ್ಲವೂ ದೈವಾಜ್ಞೆ ಎಂದು ಒಪ್ಪಿಕೊಳ್ಳಬೇಕಾಗುತ್ತದೆ. ನಮ್ಮ ಸೀಮಿತ ಬುದ್ಧಿಯು ಏನನ್ನು ವ್ಯಾಖ್ಯಾನಿಸಲು ಸಾಧ್ಯವಿಲ್ಲವೋ ಅದನ್ನು ಅವನ ಇಚ್ಛೆ ಎಂದು ಸುಮ್ಮನಾಗಬೇಕು. ಬಿಡುವು ಎಷ್ಟೇ ದೀರ್ಘವಾಗಿರಲಿ, ಎಷ್ಟು ಜನ್ಮಗಳು ಕಳೆಯಲಿ, ವ್ಯಕ್ತಿಯು ತನ್ನ ಕರ್ಮ ಫಲಗಳನ್ನು ಅನುಭವಿಸದೆ ತಪ್ಪಿಸಿಕೊಳ್ಳುವ ಹಾಗಿಲ್ಲ. ಒಂದು ಕರ್ಮದ ಮೂಲ, ಅದು ಯಾವಾಗ ಸಂಭವಿಸಿತು ಮೊದಲಾದ ವಿಚಾರಗಳ ಪರೀಕ್ಷೆಗೆ ಇಲ್ಲಿ ಎಡೆಯೇ ಇಲ್ಲ. ಏಕೆಂದರೆ ಅದಕ್ಕೆ ಅವನು ಕಾಲದ ಆದಿಯನ್ನೇ ಹುಡುಕಿಕೊಂಡು ಹೋಗಬೇಕಾಗುತ್ತದೆ. ಭಗವಂತ ವಿಶ್ವ, ಜೀವಿ, ಕರ್ಮ ಮತ್ತು ಅಜ್ಞಾನಗಳ ಆದಿಯನ್ನು ಕಂಡುಹಿಡಿಯುವುದು ಸಾಧ್ಯವೇ ಇಲ್ಲ. ಅವೆಲ್ಲ ಕಾಲಾತೀತವಾದವು. ಭಗವದ್ಗೀತೆಯಲ್ಲಿ ಕೃಷ್ಣನು ಗಹನೋ ಕರ್ಮಣೋ ಗತಿಹಿ, ಕರ್ಮದ ಗತಿಯು ಸೂಕ್ಷ್ಮವಾದದ್ದು, ಕಂಡುಹಿಡಿಯಲು ಸಾಧ್ಯವಿಲ್ಲ ಎಂದು ಹೇಳುತ್ತಾನೆ. ವ್ಯಕ್ತಿ ಮಾಡಿದ ಕರ್ಮದ ಫಲವು ಎಷ್ಟೋ ಜನ್ಮಗಳ ನಂತರವೂ ಅವನ ಎದುರಿಗೆ ಬಂದು ನಿಲ್ಲಬಹುದು. ಭಗವಂತನು ನಿತ್ಯ ಸಾಕ್ಷಿಯಾಗಿದ್ದಾನೆ, ಪ್ರತಿಯೊಂದು ಕ್ರಿಯೆಯನ್ನೂ ಆಳುವ ಶಕ್ತಿಯಾಗಿದ್ದಾನೆ. ಈ ದೃಷ್ಟಿಯಿಂದ ನೋಡಿದಾಗ ದೇವ ಮತ್ತು ಜೀವರು ಬಿಡಿಸಲಾರದಷ್ಟು ಬಿಗಿಯಾಗಿ ಪರಸ್ಪರ ಬಂಧಿತರಾಗಿದ್ದಾರೆ ಎಂದು ಹೇಳಬೇಕಾಗುತ್ತದೆ. ಜೀವಿಗಳೇ ಇಲ್ಲದೆ ದೇವನಿಲ್ಲ, ಮಕ್ಕಳೇ ಇಲ್ಲದಾಗ ತಂದೆ ಎಂಬ ಪದವು ಹೇಗೆ ಅರ್ಥಪೂರ್ಣವಾದೀತು? ಆದ್ದರಿಂದ ಭಗವಂತನು ವಿಶ್ವವನ್ನು ಸೃಷ್ಟಿಸಿದ್ದು ಜೀವಿಗಳಿಗೆ ಕರ್ಮಕ್ಷೇತ್ರವನ್ನು ಒದಗಿಸಿ ಆ ಕರ್ಮಗಳಿಗೆ ತಕ್ಕ ಫಲಗಳನ್ನು ನೀಡುವ ಅವಕಾಶದ ಸಲುವಾಗಿ. ಪಂಚಭೂತಗಳು ಅದೇ ಉದ್ದೇಶವನ್ನು ಈಡೇರಿಸುತ್ತವೆ. ಆ ಫಲಗಳ ಪ್ರಮಾಣ ಮತ್ತು ಗುಣಮಟ್ಟಗಳಿಗನುಗುಣವಾಗಿ ಜೀವದ ಭೌತಿಕ ವಾಹಕಗಳನ್ನು ನಿರ್ಮಿಸುತ್ತವೆ. ಲೋಕಗಳು ಎಂಬ ಪ್ರದೇಶಗಳಿವೆ. ಈಗ ಪುಣ್ಯವನ್ನೋ ಪಾಪವನ್ನೋ ಬಹು ಪ್ರಮಾಣದಲ್ಲಿ ಸಂಗ್ರಹಿಸಿಕೊಂಡ ಜೀವಗಳು ಅಲ್ಲಿ ವಾಸ ಮಾಡುತ್ತವೆ. ಇವಕ್ಕೂ ನಮಗೆ ಕಾಣಿಸುವ ಪ್ರದೇಶಗಳು ಮತ್ತು ಜೀವಿಗಳೂ ಯಾವ ಸಂಬಂಧವೂ ಇಲ್ಲ. ಜೀವ ತತ್ವ ಮತ್ತು ವ್ಯಕ್ತಿ ತತ್ವಗಳೆರಡೂ ಅದೇ ಅರ್ಥವನ್ನು ಹೊಂದಿವೆ. ಸತ್ಯದ ಅರಿವಿನ
ಅಭಾವದಿಂದ ಅಥವಾ ಅಜ್ಞಾನದಿಂದ ಮೂಡಿವೆ. ಮತ್ತೆ ಇದಕ್ಕೆ ಕಾರಣವೂ ಗುಣಗಳೊಂದಿಗೆ ಅಥವಾ ಪ್ರವೃತ್ತಿಗಳೊಂದಿಗೆ ಬಂಧನ. ವ್ಯಕ್ತಿಯಲ್ಲಿ ರಜೋಗುಣವಿರುತ್ತದೆ, ಕಾರ್ಯಶೀಲ ಪ್ರವೃತ್ತಿ ಇರುತ್ತದೆ. ಮಿಕ್ಕ 2 ಗುಣಗಳೂ ಬೀಜ ರೂಪದಲ್ಲಿರುತ್ತವೆ. ಸತ್ಯವು ಅವಿದ್ಯೆಯಲ್ಲಿ ಅಥವಾ ಮಾಯೆಯಲ್ಲಿ ಆಚ್ಛಾದಿತವಾದಾಗ ಜಗತ್ತು ಅಥವಾ ಸೃಷ್ಟಿಯು ಉದಿಸುತ್ತದೆ. ಅದೇ ಕ್ಷಣದಲ್ಲಿ ವ್ಯಕ್ತವಾದ ಗುಣಗಳು ಮತ್ತು 3 ಮುಖ್ಯ ಗುಣಗಳಲ್ಲಿ ಯಾವುದಾದರೂ ಒಂದರ ಪ್ರಾಧಾನ್ಯಕ್ಕನುಗುಣವಾದ ವ್ಯಕ್ತಿಗಳು ಹಲವು ಜನ್ಮಗಳಲ್ಲಿ ಮಾಡಿದ ಕರ್ಮದ ಒಟ್ಟು ಫಲ. ಸಾತ್ವಿಕ ಗುಣವು ಪ್ರಧಾನವಾಗಿದ್ದಾಗ ಅವನೊಬ್ಬ ಭಾಗವತನಾಗುತ್ತಾನೆ. ಭಗವದ್ಭಕ್ತಿಯಿಂದ ಪ್ರಚೋದಿತನಾಗಿ ಸದಾಕಾಲವೂ ಭಗವಂತನ ಮಹಿಮೆಗಳನ್ನು ಕೊಂಡಾಡುವುದರಲ್ಲಿ, ಪೂಜಿಸುವುದರಲ್ಲಿ ಕಳೆಯುತ್ತಾನೆ. ರಾಜಸಿಕ ಗುಣಗಳ ಪ್ರಾಧಾನ್ಯವು ಅವನನ್ನು ಒಬ್ಬ ಬಲಿಷ್ಠ, ಬುದ್ಧಿವಂತ ವ್ಯಕ್ತಿಯನ್ನಾಗಿ ದಿವ್ಯತೆಯ ಕಡೆಗಿನ ಉನ್ನತ ಆದರ್ಶಗಳೇನೋ ಇಲ್ಲದ ತೃಪ್ತನನ್ನಾಗಿ ಮಾಡುತ್ತದೆ. ತಾಮಸಿಕ ಗುಣದ ಪ್ರಾಬಲ್ಯದಿಂದ ಅವನು ಪ್ರಾಣಿಗಳಂತೆ, ಪಕ್ಷಿಗಳಂತೆ ದೇಹಕ್ಕೆ ಮತ್ತು ಅದರ ಅಗತ್ಯಗಳಿಗೆ ಬದ್ಧನಾಗುತ್ತಾನೆ. ಜೀವಿಯು ಮಾಯೆಯ ಸುರುಳಿಗಳಲ್ಲಿ ಸಿಲುಕಿಕೊಂಡಿರುವುದರಿಂದ ತಾನು ಒಂದು ಪರಿಣಾಮ ಎಂಬುದಾಗಿಯೂ ಯಾವುದೋ ಒಂದು ಕಾರಣಕ್ಕೆ ಬದ್ಧನಾಗಿರುವುದಾಗಿಯೂ ಕಲ್ಪಿಸಿಕೊಳ್ಳುತ್ತಾನೆ. ಈ ರೀತಿಯಲ್ಲಿ ಸತ್ಯವನ್ನು ಅರಿಯದಿರುವ ಸ್ಥಿತಿಯನ್ನು ಗೆಲ್ಲಬೇಕಾದರೆ ಆತ್ಮವಿದ್ಯೆಯಿಂದ ಸಾಧ್ಯ. ಅದು ಸಾಹಸವನ್ನು ಪ್ರಚೋದಿಸುತ್ತದೆ ಮತ್ತು ಯಶಸ್ಸಿನ ಭರವಸೆ ಕೊಡುತ್ತದೆ. ಅದು ಈಗ ನಂಬಿರುವಂತೆ ಜೀವ ಮತ್ತು ಜಗತ್ತು, ವ್ಯಕ್ತಿ ಮತ್ತು ವಸ್ತು, ಮನುಷ್ಯ ಮತ್ತು ಬ್ರಹ್ಮಾಂಡಗಳ ನಡುವೆ ಕಲ್ಪಿಸುವ ವ್ಯತ್ಯಾಸವನ್ನು ನಾಶ ಮಾಡುತ್ತದೆ. ಈ ಹೋರಾಟದಲ್ಲಿ ಮಾನವನಿಗೆ ನೆರವಾಗಲು, ಅವನಿಗೆ ಸತ್ಯದ ಅರಿವುಂಟು ಮಾಡಲು ವೇದಗಳು ಸಮುಚಿತವಾದ ಕರ್ಮಗಳನ್ನು ವಿಧಿಸುತ್ತವೆ. ಅದೇ ಕರ್ಮಕಾಂಡ ಎಂದು ಕರೆಯಲ್ಪಡುತ್ತದೆ. ಅವಿದ್ಯೆಯಲ್ಲಿ ಸಿಕ್ಕಿಕೊಂಡಿರುವವರಿಗೆ ಮನುಷ್ಯ ಮತ್ತು ವಿಶ್ವ, ಊರ್ಧ್ವಲೋಕ, ಅಧೋಲೋಕಗಳು, ಧರ್ಮ, ಅಧರ್ಮ, ಕರ್ಮ, ಭಕ್ತಿ, ಜ್ಞಾನ ಈ ವಿಚಾರಗಳನ್ನು ಗೌರವಿಸಬೇಕು. ತನ್ನ ಬದುಕನ್ನು ಅದಕ್ಕೆ ತಕ್ಕಂತೆ ರೂಪಿಸಿಕೊಳ್ಳಬೇಕು. ವಿಶ್ವದಲ್ಲಿ ಕಾಣಿಸುವ ವಿವಿಧತೆಯನ್ನು ನಂಬುತ್ತಿರುವವರಿಗೆ ಸಾಕಾರ ಭಗವಂತ ಅಥವಾ ಈಶ್ವರನು ಹಾಕಿದ ಮಿತಿಗಳಿಗೆ ಒಳಪಟ್ಟು ಅವನು ವರ್ತಿಸುತ್ತಿರುತ್ತಾನೆ. ಪ್ರತಿಯೊಬ್ಬ ಜೀವಿಗೂ ವಿಶ್ವವು ಮೂಲಭೂತವಾಗಿ ಅದರದೇ ಮಾನಸಿಕ ಚಿತ್ರವಲ್ಲದೆ ಬೇರೇನೂ ಅಲ್ಲ. ಆದ್ದರಿಂದ ಮನಸ್ಸು ಮತ್ತು ಅದರ ಪ್ರಕ್ರಿಯೆಗಳನ್ನು ತೆರೆಯದೆ ಬ್ರಹ್ಮತತ್ವವನ್ನು ಅರ್ಥ ಮಾಡಿಕೊಳ್ಳುವುದು ಕಷ್ಟ. ಆಕಾಶದ ನಿಜವಾದ ಸ್ವರೂಪವನ್ನು ತಿಳಿಯದವರು ಅದು ಹೊಗೆ ಮತ್ತು ಧೂಳಿನ ಒಂದು ಗುಮ್ಮಟವೆಂದು ಭಾವಿಸುತ್ತಾರೆ. ಹಾಗೆಯೇ ಅವಿದ್ಯೆಯಿಂದಾಗಿ ಸತ್ಯವನ್ನರಿಯದೆ ಆತ್ಮವನ್ನು ತಪ್ಪಾಗಿ ಭಾವಿಸಲಾಗುತ್ತದೆ. ಅದು ಬುದ್ಧಿಯ ರೂಪದಲ್ಲಿ ಕೋಶಸ್ಥವಾಗಿದೆ ಎಂದೂ ಕಾರ್ಯಶೀಲವಾಗಿದೆ ಎಂದೂ ಆ ಕರ್ಮ ಫಲಗಳನ್ನು ಅನುಭವಿಸುತ್ತಾನೆಂದೂ ಸಂತೋಷ ದುಃಖಗಳ ದ್ವಂದ್ವದ ಕಟ್ಟಿಗೆ ಸಿಲುಕಿರುವುದಾಗಿಯೂ ಹಾಗೆಯೇ ನೋವು, ನಲಿವು, ಬಂಧ, ಮೋಕ್ಷಗಳ ಗೋಜಲಿಗೆ ಒಳಪಟ್ಟಿರುವುದಾಗಿಯೂ ಭಾವಿಸಲಾಗುತ್ತದೆ. ವ್ಯವಹಾರದ ದೃಷ್ಟಿಯಿಂದ ಉನ್ನತ ಸತ್ಯವು ಸಹಜವಾಗಿಯೇ ಬೇರೆಯಾಗಿ ಕಾಣಿಸುತ್ತದೆ. ಅವು ಪ್ರತ್ಯೇಕಿಸಲಾರದಂತೆ ಪರಸ್ಪರ ಸಂಬಂಧಿಸಿದ್ದರೂ ಆಕಾಶ ಒಂದೇ. ಆದರೆ ಪಾತ್ರೆಗಳ ವಿವಿಧ ಸ್ವರೂಪಗಳಿಂದಾಗಿ ಅದು ಮನೆಯಲ್ಲಿ, ಗಡಿಗೆಯಲ್ಲಿ, ಕಟ್ಟಡದಲ್ಲಿ, ಕ್ಯಾನ್ವಾಸಿನಲ್ಲಿ ಅಡಕವಾಗಿರುವಂತೆ ತೋರುತ್ತದೆ. ಹೀಗೆ ಪ್ರತ್ಯೇಕವಾಗಿ ತೋರುವ ಅಸ್ತಿತ್ವ ಸತ್ಯವಾದುದಲ್ಲ. ಮನೆ, ಸರೋವರ, ಬೆಟ್ಟ ಮೊದಲಾದ ಈ ಎಲ್ಲ ಪಾತ್ರೆಗಳಲ್ಲೂ ಇರುವ ಆಕಾಶ ಒಂದೇ. ಅವೆಲ್ಲ ಬೇರೆ ಬೇರೆ ಆಕಾರ, ವರ್ತನೆ, ಉಪಯೋಗಗಳಿರುವ ವಿವಿಧ ರೂಪಗಳು, ಆಕೃತಿಗಳು. ಹಾಗೆಯೇ ಜೀವಗಳು ಬೇರೆ ಬೇರೆ ನಾಮಗಳನ್ನೂ ರೂಪಗಳನ್ನೂ ಹೊಂದಿವೆ. ಉಪಯೋಗದಲ್ಲಿ, ವರ್ತನೆಯಲ್ಲಿ ವೈಚಿತ್ರ್ಯಗಳು, ವೈಶಿಷ್ಟ್ಯಗಳನ್ನು ಒಳಗೊಂಡಿವೆ. ಆದರೆ ಪ್ರತಿಯೊಂದು ಮಣಿಯ ಒಳಗೂ ಹಾದು ಅವುಗಳನ್ನು ಹಾರವಾಗಿ ಕಟ್ಟಿರುವ ದಾರದಂತೆ ಎಲ್ಲ ಜೀವಿಗಳ ಒಳಗಿರುವ ಉನ್ನತ ಪ್ರಜ್ಞೆಯು ಒಂದೇ ಆಗಿದೆ. ಅದೇ ಆತ್ಮ. ಅಜ್ಞಾನದಿಂದಾಗಿ ಅದನ್ನು ನಾನು ಎಂದು ತಪ್ಪಾಗಿ ತಿಳಿದುಕೊಳ್ಳಲಾಗುತ್ತದೆ. ಈ ಸತ್ಯವನ್ನು ಗೆದ್ದುಕೊಳ್ಳುವವರೆಗೆ ಮನುಷ್ಯನು ವೈವಿಧ್ಯ ಹಾಗೂ ಪರಿವರ್ತನೆಗಳ ಹಿಡಿತದಿಂದ ತನ್ನನ್ನು ಬಿಡಿಸಿಕೊಳ್ಳಲು ಸಾಧ್ಯವಿಲ್ಲ.
ಈ ಸತ್ಯವನ್ನು ಶಾಸ್ತ್ರಗಳು ನಮಗೆ ತಿಳಿಸಿಕೊಡುತ್ತವೆ ಮತ್ತು ನಾವೇ ಅದನ್ನು ಸಾಕ್ಷಾತ್ಕರಿಸಿಕೊಳ್ಳುವಂತೆ ಆದೇಶಿಸುತ್ತವೆ. ಯಾವುದನ್ನು ತಿಳಿದುಕೊಂಡರೆ ಮಿಕ್ಕೆಲ್ಲವನ್ನೂ ತಿಳಿದುಕೊಂಡಂತಾಗುತ್ತದೆಯೋ ಅದು ಏನು? ಆತ್ಮವನ್ನು ಅರಿತರೆ ಎಲ್ಲವನ್ನೂ ತಿಳಿದುಕೊಂಡಂತೆ ಎಂದು ಶ್ರುತಿಗಳು ಸಾರುತ್ತವೆ. ಜಗತ್ತು ಸಾಪೇಕ್ಷವಾಗಿ ಸತ್ಯ, ಭಾಗಶಃ ಅದು ಮಿಥ್ಯೆ. ಅದನ್ನು ತಿಳಿದುಕೊಳ್ಳುವುದರಿಂದ ಯಾವ ಪ್ರಯೋಜನವೂ ಇಲ್ಲ ಮತ್ತು ಅದು ಅನಗತ್ಯವೂ ಹೌದು. ಅದು ಬದುಕಿನ ಶಾಸನಬದ್ಧ ಉದ್ದೇಶವಲ್ಲ. ಆತ್ಮತತ್ವವನ್ನು ಅರಿಯುವುದರಲ್ಲಿ ತೊಡಗಿಸಿದಾಗ ಬದುಕನ್ನು ಸಾರ್ಥಕವಾದ ರೀತಿಯಲ್ಲಿ ಕಳೆದಂತೆ, ಮಾನವ ಪರಿಶ್ರಮವನ್ನು ಅತ್ಯುತ್ತಮವಾಗಿ ಉಪಯೋಗಿಸಿದಂತೆ. ಇತರ ವ್ಯರ್ಥ ಪರಿಶ್ರಮಗಳ ವಿರುದ್ಧವಾಗಿ ಶ್ರುತಿಯು ಎಚ್ಚರಿಕೆ ಕೊಡುತ್ತದೆ. ಶ್ರುತಿಗಳು ಸ್ಮೃತಿ, ಇತಿಹಾಸ, ಪುರಾಣ ಮೊದಲಾದ ತತ್ಸಂಬಂಧಿತ ಪವಿತ್ರ ಸಾಮಗ್ರಿಯಲ್ಲಿಯೂ ಈ ವಿಶ್ವವು ಹೇಗೆ ಸೃಷ್ಟಿಯಾಯಿತೆಂದು ಬೋಧಿಸುವುದಿಲ್ಲ. ಮೂಲ ಹಾಗೂ ಪ್ರಕ್ರಿಯೆಗಳನ್ನು ಅಧ್ಯಯನ ಮಾಡಬೇಕೆಂದು ಹೇಳುವುದಿಲ್ಲ. ಆ ಜ್ಞಾನದ ಅಭಾವವು ಅಪಾಯಕಾರಿ ಎಂದು ಅವು ಸಾರುವುದಿಲ್ಲ. ಬದಲು ಆ ಕೆಲಸವು ಅಸಾಧ್ಯವಾದದ್ದು ಎಂದು ಒತ್ತಿ ಹೇಳುತ್ತವೆ. ವಿಶ್ವವು ಹೇಗೆ ಸೃಷ್ಟಿಗೊಂಡಿತೆಂದಾಗಲಿ, ಅದು ಯಾವಾಗ ನಾಶವಾಗುತ್ತದೆ ಎಂದಾಗಲಿ ತಲೆ ಕೆಡಿಸಿಕೊಳ್ಳುವುದೇಕೆ? ನಿಮ್ಮ ವಿಷಯ ನೀವು ಯೋಚನೆ ಮಾಡಿ. ಶಾಸ್ತ್ರಗಳು ಹೇಳುವ ಪಾಠ ಇದು: ನಿನ್ನನ್ನು ಅರಿತುಕೋ. ಒಮ್ಮೆ ನಿಮ್ಮನ್ನು ತಿಳಿದುಕೊಂಡಿರಿ ಎಂದರೆ ಮಿಕ್ಕೆಲ್ಲವೂ ತನಗೆ ತಾನೇ ನಿಚ್ಚಳವಾಗುತ್ತದೆ. ನೀನು ಬ್ರಹ್ಮಾಂಡದಲ್ಲೊಂದು ಪಿಂಡಾಂಡ, ಸಮಷ್ಟಿಯೊಳಗಿನ ವ್ಯಷ್ಟಿ. ಎಲ್ಲ ಜೇಡಿಮಣ್ಣಿನ ಮಡಕೆಗಳ ಬಗೆಗೆ ತಿಳಿದುಕೊಳ್ಳಲು ಒಂದೇ ಒಂದು ಮಡಕೆಯ ವಿಷಯ ತಿಳಿದರೆ ಸಾಕು. ಹಾಗೆಯೇ ನಿಮ್ಮನ್ನು ನೀವು ಅರಿತಾಗ ಮತ್ತೆಲ್ಲವನ್ನೂ ಅರಿತಂತಾಗುತ್ತದೆ. ಮಗುವು ಅಳುವನ್ನು ನಿಲ್ಲಿಸಿ ಮತ್ತೆ ನಲಿದಾಡುವಂತೆ ಮಾಡಲು ಆಯಾ ಒಂದು ಕತೆಯನ್ನು ಹೇಳುತ್ತಾಳೆ. ಮಗುವಿಗೆ ಅದು ತುಂಬ ಇಷ್ಟವಾಗುತ್ತದೆ. ಕತೆ ಹೇಳುವುದರಲ್ಲಿ ಆಯಾಗಿದ್ದ ಏಕೈಕ ಉದ್ದೇಶ ಮಗುವನ್ನು ಸಮಾಧಾನಪಡಿಸುವುದು. ಕತೆಯಾದರೋ ಅದರ ಬುದ್ಧಿಶಕ್ತಿಯ ಮಟ್ಟದಲ್ಲಿ ಸಂಯೋಜಿಸಿದ ಒಂದು ಕಾರ್ಯವಿಧಾನ. ಹಾಗೆ ಜೀವಿಯು ಮಾಯೆಯ ಆದಿರಹಿತ ಆಕರ್ಷಣೆಯ ಸೆಳೆತಕ್ಕೆ ಸಿಕ್ಕಿ ಹಿಂದಿನ ಅನೇಕ ಜನ್ಮಗಳಲ್ಲಿ ಬೆಳೆಸಿಕೊಂಡ ಪ್ರವೃತ್ತಿಗಳಿಂದ ಬದ್ಧನಾಗಿ ತನ್ನೆದುರಿಗಿರುವ ವಿಶ್ವದ ಮೂಲವನ್ನು ಕುರಿತು ವಿಚಾರ ಮಾಡದೇ ಇರಲಾರ. ಆ ವಿಚಾರಕ್ಕೆ ಶ್ರುತಿಯು ತಾತ್ಕಾಲಿಕ ಪರಿಹಾರ ಕೊಡುವ ಮಾತುಗಳಲ್ಲಿ ಉತ್ತರ ಕೊಡುತ್ತದೆ. ವಿಶ್ವವು ಹೇಗೆ ಸೃಷ್ಟಿಯಾಯಿತು ಎಂಬ ಪ್ರಶ್ನೆಯು ಸ್ವಪ್ನವು ಹೇಗೆ ಸೃಷ್ಟಿಯಾಗುತ್ತದೆ ಎಂಬ ಪ್ರಶ್ನೆಗೆ ಸಮನಾದ ನೆಲೆಯಲ್ಲೇ ಇದೆ. ಕನಸು ನಿದ್ರೆಯಿಂದ ಹುಟ್ಟುತ್ತದೆ. ವಿಶ್ವವು ಮಾಯೆಯ ಮೂಲಕ ಹುಟ್ಟುತ್ತದೆ. ಸ್ವಪ್ನಕ್ಕೆ ಒಂದು ಕ್ರಮವಾಗಲಿ ವ್ಯವಸ್ಥೆಯಾಗಲಿ ಹೇಗೆ ಇಲ್ಲವೋ ಹಾಗೆಯೇ ವಿಶ್ವವೂ ಅದ್ಭುತಗಳಿಂದಲೂ ರಹಸ್ಯಗಳಿಂದಲೂ ತುಂಬಿದೆ. ಅನೇಕ ವೇಳೆ ಸ್ವಪ್ನದಲ್ಲಿ ಆಗುವಂತೆ ಎರಡಲ್ಲ, ಇರುವುದು ಒಂದೇ ಒಂದು. ಇದೇ ಅದ್ವೈತ ಸಿದ್ಧಾಂತ. ಸೃಷ್ಟಿಯ ಮೂಲವನ್ನು ಕುರಿತ ಪ್ರಶ್ನೆಯಂತೆಯೇ ಮನುಷ್ಯನನ್ನು ಸಾಮಾನ್ಯವಾಗಿ ಕಾಡುವ ಇನ್ನೊಂದು ಸಮಸ್ಯೆ ಈ ಅಜ್ಞಾನವು ಹೇಗೆ ಉಂಟಾಯಿತು ಎನ್ನುವುದು. ಈ ಸಮಸ್ಯೆಗೆ ಉತ್ತರವನ್ನು ಋಷಿಗುರು ವಸಿಷ್ಠರು ಶ್ರೀರಾಮಚಂದ್ರನಿಗೆ ಹೀಗೆ ಹೇಳಿದ್ದಾರೆ: ರಾಮ, ಅಜ್ಞಾನವು ಮನುಷ್ಯನನ್ನು ಹೇಗೆ ಪ್ರವೇಶಿಸಿತು ಎಂಬುದರ ಪರಿಶೀಲನೆಯಲ್ಲಿ ತೊಡಗುವುದಕ್ಕೆ ಬದಲಾಗಿ ಅದನ್ನು ಕಳೆದುಕೊಳ್ಳುವ ಪ್ರಯತ್ನದಲ್ಲಿ ನೀನು ನಿರತನಾಗಬೇಕೆಂದು ನಾನು ಬಯಸುತ್ತೇನೆ. ಇದು ರಾಮನಿಗೆ ಮಾತ್ರವಲ್ಲ, ಇಡೀ ಮಾನವ ಕೋಟಿಗೆ ನೀಡಿದ ಉಪದೇಶ. ಈ ವಸ್ತು ಜಗತ್ತಿನ ಹಿಂದಿರುವ ಸತ್ಯದ ಸಾಕ್ಷಾತ್ಕಾರ ಯಾರಿಗೆ ಆಗಿಲ್ಲವೋ ಅವರಿಗೆಲ್ಲ ಸಹಾಯ ಮಾಡುತ್ತದೆ. ವ್ಯಕ್ತಿಯು ತನ್ನ ಆಂತರಿಕ ಅನುಭವವನ್ನು ವಿಶ್ವವು ನಿತ್ಯ ಪರಿವರ್ತನಶೀಲವಾದ ವಸ್ತು ಎಂಬುದನ್ನು ಅಲಕ್ಷಿಸುವ ಸ್ಥಿತಿಗೆ ಕೊಟ್ಟಿರುವ ಹೆಸರೇ ಅಜ್ಞಾನ. ಹಾಗಾದರೆ ಈ ಪ್ರಶ್ನೆ ನಮ್ಮನ್ನು ಕಾಡುವುದಾದರೂ ಏಕೆ? ಈ ಅಜ್ಞಾನ ನಿಮ್ಮಲ್ಲಿದೆ ಎಂದು ಒಪ್ಪಿಕೊಳ್ಳಿ. ಈ ಪರಿವರ್ತನಶೀಲ ಜಗತ್ತಿಗೆ ಹಾಗೂ ಅದರ ಸಂಗಾತಿಯಾದ ಜನನ ಮರಣ ಚಕ್ರ ಕಂಟಿಕೊಂಡಿರುವ ಮೋಹವನ್ನು ಕಳೆದುಕೊಳ್ಳಲು ಮಾಡುವ ಹೋರಾಟವನ್ನು ನಿಲ್ಲಿಸಿ. ಅಜ್ಞಾನವು ಬ್ರಹ್ಮಕ್ಕೆ ಸೇರಿದೆಯೋ, ಜೀವಿಯಿಂದ ಮೂಡುತ್ತದೆಯೋ ಎಂದು ವಾದಾಡುವುದು ಅಜ್ಞಾನದ ಇನ್ನೊಂದು ಸಮರ್ಥನೆ ಅಷ್ಟೇ.
ಅಜ್ಞಾನವನ್ನು ಕಳೆದುಕೊಳ್ಳುವ ವಿಧಾನಗಳ ಮೇಲೆ ಗಮನವನ್ನು ಕೇಂದ್ರೀಕರಿಸುವುದು ಖಂಡಿತವಾಗಿಯೂ ಹೆಚ್ಚು ಅಗತ್ಯವಾದದ್ದು. ಏಕೆಂದರೆ ಅದು ಜ್ಞಾನದ ಎದುರಿಗೆ ಖಂಡಿತವಾಗಿಯೂ ಸೋಲುತ್ತದೆ. ಜ್ಞಾನವು ಬೆಳಕು, ಅಜ್ಞಾನವು ಕತ್ತಲೆ. ಬೆಳಕು ಹೊಳೆಯುವವರೆಗೆ ಮಾತ್ರ ಕತ್ತಲು ಇರಬಲ್ಲುದು. ಜೈ ಸಾಯಿರಾಮ್.